ಹಾಯ್ ವಿವರ್ಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನಲ್. ನೀವು ಇದೀಗ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಇದೀಗ ಮಾಡ್ತಿರೋದು ಮಾವಿನಕಾಯಿ ಚಿತ್ರಾನ್ನ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮೆಣಸು, ಕರಿಬೇವು, ಗೋಡಂಬಿ, ಕಡಲೆಬೇಳೆ, ಕಡಲೆಬೀಜ ಮತ್ತು ಶುಂಠಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಮೇನ್ ಇಂಗ್ರೀಡಿಯೆಂಟ್ ಮಾವಿನಕಾಯಿ ತುರಿ. ನಾನು 1 ಕಪ್ ತೊಗೊಂಡಿದ್ದೀನಿ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ ನಾವು ಮಾವಿನಕಾಯಿ ತುರಿ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡಿ ನೀಟಾಗಿ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಹುರ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಅದನ್ನು ತಳ ಅಂಟುತ್ತೆ. ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಂಡ್ರೆ ಒಳ್ಳೆಯದು. ನಮ್ಮದು ಹುರ್ಕೊಂಡಿದ್ದಾಯಿತು. ಸೊ ನಾವು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಿದ್ದೀವಿ. ನೀವು ಹುಳಿಯಾಗಿರೋ ಮಾವಿನಕಾಯಿ ತೊಗೊಂಡ್ರೆ ತುಂಬ ರುಚಿ ಬರುತ್ತೆ. ಇದು ಸೀಸನ್ ಅಲ್ವಾ, ಅದಕ್ಕೆ ನಾವಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡು ಅದು ಸರಿಯಾಗಿ ಹುಳಿ ಬಂದಿರಲಿಲ್ಲ. ಹುಳಿಯಾದ ಮಾವಿನಕಾಯಿ ತೊಗೊಂಡ್ರೆ ತುಂಬ ಒಳ್ಳೆಯದು. ನಾನು ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸು ಮತ್ತು ಒಣಮೆಣ್ಸಿನ್ಕಾಯನ್ನು ಹಾಕ್ಕೋತಾಯಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯನೂ ಸಹ ಹಾಕ್ಕೋತಾಯಿದ್ದೀನಿ. ಅದು ಕಾದ ನಂತರ ಸಾಸಿವೆ ಚಿಟಪಟ ಅನ್ನಬೇಕು, ಇಲ್ಲಾಂದರೆ ಟೇಸ್ಟ್ ಗೊತ್ತಾಗಲ್ಲ. ಅದಾದ ನಂತರ ನಾನು ಜೀರಿಗೆ ಸ್ವಲ್ಪ ಹಾಕ್ಕೋತಾಯಿದ್ದೀನಿ. ಜೀರಿಗೆನೂ ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋತಾಯಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಜೊತೆಯಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಶುಂಠಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ನೀಟಾಗಿ ಹುರ್ಕೋತಾಯಿದ್ದೀನಿ. ಅದು ನಾವು ಒಗ್ಗರಣೆಗೆ ಹಾಕಿರೋದು ಯಾವುದೂ ಸೀಯಬಾರ್ದು. ಸೀದ್ರೆ ಅದು ಕಹಿ ಉಳಿಯುತ್ತೆ ಚಿತ್ರಾನ್ನ. ಸೊ ಅದಕ್ಕಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೋತಾಯಿದ್ದೀವಿ. ನಾವು ಕಡಲೆಬೇಳೆ ಮುಂಚೆ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಕಡಲೆ ಬೀಜ ಹುರಿಯೋಷ್ಟರಲ್ಲಿ ಅದು ಬಿಡುತ್ತೆ. ಅದಕ್ಕೆ ಕಡಲೆಬೀಜ ಹುರಿದ ನಂತರ ಕಡಲೆಬೇಳೆನ ಆ್ಯಡ್ ಮಾಡ್ಕೋತಿದ್ದೀವಿ. ಜೊತೆಗೆ ಗೋಡಂಬಿನೂ ಸಹ ನಾವು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿನೂ ಸಹ ಹಸಿ ವಾಸನೆ ಹೋಗಿ ನೀಟಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಅದಕ್ಕೆ ನೀಟಾಗಿ ಹುರ್ಕೋತಾಯಿದ್ದೀವಿ. ಇದೀಗ ನಾವು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಹುರಿದಿರೋದಾಗಿದೆ ನಮ್ಮದು. ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೋತಾಯಿದ್ದೀನಿ ನಾನು ಇದಕ್ಕೆ ಉಪ್ಪು ಸಹ ಆ್ಯಡ್ ಮಾಡ್ಕೋತಾಯಿದ್ದೀನಿ. 1.5 ಸ್ಪೂನ್ ಉಪ್ಪು ಹಾಕ್ಕೊತಾಯಿದ್ದೀನಿ ನಾನು. ಮಾವಿನಕಾಯಿ ಹುಳಿ ಇರೋದ್ರಿಂದ ನಾವು ಹುಣಸೆಹಣ್ಣು ಅಥವಾ ಟೊಮ್ಯಾಟೊ, ನಿಂಬೆಹಣ್ಣು ಏನೂ ಅವಶ್ಯಕತೆ ಇಲ್ಲ. ನೀಟಾಗಿ ಹುರ್ಕೋತಾಯಿದ್ದೀವಿ. ಈರುಳ್ಳಿ ಇಷ್ಟಪಡದೇ ಇರೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನಾವು ವ್ರತ ಮಾಡುವಾಗ ಎಲ್ಲನೂ ಈ ಥರ ಮಾಡ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತಾರೆ. ಸೊ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀವಿ. ಮಾವಿನಕಾಯಿ ತುರಿ ಹಾಕ್ಕೊಂಡು ನಾವು ಮಾವಿನಕಾಯಿ ಎಲ್ಲೂ ಗಂಟು ಇರಲಾರ್ದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತಯಾರಾಗಿದೆ ನಮ್ಮದು ಮಾವಿನಕಾಯಿ ಚಿತ್ರಾನ್ನ. ರೈಸಿಗೆ ಮಿಕ್ಸ್ ಮಾಡ್ಕೋತಾಯಿದ್ದೀವಿ. ನಮ್ಮ ಮನೇಲಿ ತಿಂದು ತುಂಬಾ ಇಷ್ಟಪಟ್ಟರು. ಆಂಧ್ರ ಸ್ಟೈಲ್ ಮಾವಿನಕಾಯಿ ಚಿತ್ರಾನ್ನ ಇದು. ನೀವು ಟ್ರೈ ಮಾಡ್ತೀರಾ? ನಿಮ್ಮ ಮನೇಲೂ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.